ಈ ಬುಧವಾರ ಮಿಡ್ ನೈಟ್ ಶೋ ಎಲಿಮಿನೇಷನ್ ಏನಿದೆ ಅದಕ್ಕೆ ನೀವು ಬೇಕಾದ್ರೆ ಗಿಲ್ಲಿಗೆ ಓಟ್ ಹಾಕೊಳ್ಳಿ. 99 ಓಟುನು ಗಿಲ್ಲಿಗೆ ಹಾಕೊಳ್ಳಿ, ನೀವು ಬುಧವಾರ ಉಳಿಸ್ಕೊಳ್ಳಿ. ಆದರೆ ಬಿಗ್ ಬಾಸ್ 12ನ ರಿಯಾಲಿಟಿ ಶೋ ಗೆಲ್ಲಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗಿಯೂ ಬಿಗ್ ಬಾಸ್ ರಘುಗೆನೇ ಓಟ್ ಹಾಕ್ಬೇಕು ನೀವು. ಯಾಕಂದರೆ ಅದೇ ನಿಯತ್ತು. ಆ ನಿಯತ್ ನಿಮ್ಮಲ್ಲಿದ್ರೆ ಮಾತ್ರನೇ ಅದು ಕಣ್ಣಿಗೆ ಕಾಣಿಸೋದು. ಯಾವ ವ್ಯಕ್ತಿ ನಿಯತ್ತಾಗಿರ್ತಾನೆ ಅವನಿಗೇನೆ ಗೊತ್ತಾಗುತ್ತೆ ಬಿಗ್ ಬಾಸ್ 12ರ ರಿಯಾಲಿಟಿ ಶೋ ವಿನ್ನರ್ ಯಾರು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ವಿಚಾರದ ಬಗ್ಗೆ ಮಾತಾಡಕ್ಕೆ ಈ ರೀತಿ ಕೂತಿದ್ದೀನಿ ಅಂದ್ರೆ ಆಲ್ರೆಡಿ ಮೈಕ್ ಗೀಕೆಲ್ಲ ಸೆಟ್ ಮಾಡ್ಕೊಂಡು ನೀಟಾಗಿ ಕೂತ್ಬಿಟ್ಟಿದ್ದೀನಿ. ಏನ್ಕಂದ್ರೆ ನಿಮ್ಮಂತ ಎಡ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳೋದಕ್ಕೆ ಅಂತ. ಏನ್ಕಪ್ಪ ಅಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ನೋಡು, ಇನ್ಸ್ಟಾಗ್ರಾಮ್ ನೋಡು, ವೋಟ್ ಫಾರ್ ಗಿಲ್ಲಿ, ವೋಟ್ ಫಾರ್ ಗಿಲ್ಲಿ. ಏನಕ್ಕಪ್ಪ ವೋಟ್ ಮಾಡ್ಬೇಕು ಗಿಲ್ಲಿಗೆ? ಗಿಲ್ಲಿಗಿಂತ ಬೆಸ್ಟ್ ಇರೋರು ಬಿಗ್ ಬಾಸ್ ಮನೇಲೇ ಇಲ್ವಾ ಹಾಗಾದ್ರೆ? ಗಿಲ್ಲಿ ವರ್ಸಸ್ ರಘು ನೀವೇ ತಗೊಳ್ರಪ್ಪ, ಯಾರು ಬೆಸ್ಟು ಹೇಳ್ಬಿಡಿ ನೋಡೋಣ. ಗಿಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಒದ್ದಾಡ್ಕೊಂಡ್ ಕೂತಿದ್ದ. ಕ್ಯಾಪ್ಟನ್ ಆಗೋದಕ್ಕೆ ಆಗೋದಿಲ್ಲ ಅನ್ಕೊಂಡಿದ್ರು ಪ್ರತಿಯೊಬ್ರು ಫ್ಯಾಮಿಲಿಯವರು ಕೊಟ್ಟಂತಹ ಸಹಾಯದಿಂದ ಕ್ಯಾಪ್ಟನ್ ಆಗಿದ್ದು ಗಿಲ್ಲಿ. ಸ್ವಂತ ಏನ್ ಕ್ಯಾಪ್ಟನ್ ಆಗಿಲ್ಲ ಅವನು. ಆದ್ರೆ ರಘು ಬಿಗ್ ಬಾಸ್ ಶುರುವಾಗಿ 2 ವಾರ ಅಥವಾ 3ನೇ ವಾರದಲ್ಲಿ, ಮೇ ಬಿ ಐ ಆಮ್ ರೈಟ್ ಆರ್ ರಾಂಗ್, 3ನೇ ವಾರದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ರಘು ಬಂದು ನೆಕ್ಸ್ಟ್ ವೀಕೇನೆ ಕ್ಯಾಪ್ಟನ್ನು. ಅದಾದ್ಮೇಲೆ ಮತ್ತೆ ಕ್ಯಾಪ್ಟನ್ನು ನೆಕ್ಸ್ಟ್ ವೀಕ್ ಕೂಡ. 3ನೇ ವಾರನೂ ರಘುನೇ ಕ್ಯಾಪ್ಟನ್ನು, 4ನೇ ವಾರನೂ ರಘುನೇ ಕ್ಯಾಪ್ಟನ್ನು. ಬಿಗ್ ಬಾಸಿನ ಇತಿಹಾಸದಲ್ಲೇ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆದ ಏಕೈಕ ವ್ಯಕ್ತಿ ಅಂದ್ರೆ ಅದು ರಘು, ಗಿಲ್ಲಿ ಅಲ್ಲ. ಅದಕ್ಕೆ ಹೇಳ್ತಾ ಇರೋದು ನಿಮಗೆ, ಗಿಲ್ಲಿಗೆಲ್ಲ ಓಟ್ ಹಾಕ್ಬೇಕಾಗಿರೋದು ರಘು ಅನ್ನೋ ವ್ಯಕ್ತಿಗೆ ಓಟ್ ಹಾಕ್ಬೇಕಾಗಿರೋದು. ಯಾವಾಗ ನೋಡಿ ಕಂಪ್ಯಾರಿಸನ್ ಮಾಡಿ ನೀವೇನೆ, ಗಿಲ್ಲಿನ ಅಥವಾ ರಘುನ ಅಂತ ನಿಮ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ವಿಚಾರನೂ ತಗೊಳ್ಳಿ. ಬಿಗ್ ಬಾಸಿನ ಮನೆಯ ಎಂಟ್ರೆನ್ಸ್ ಇಂದ ಹಿಡಿದು ಸ್ಟಿಲ್ ಡೇಟ್ ಅಂದ್ರೆ ಮಿಡ್ ನೈಟ್, ಇವತ್ತು ಬುಧವಾರ ಒಬ್ರು ಎಲಿಮಿನೇಷನ್ ಆಗ್ತಾರೆ, ಅಲ್ಲಿವರೆಗೂನು ನೀವು ಕಂಪ್ಯಾರಿಸನ್ ಮಾಡಿ ನೋಡಿ ರಘುಗೂ ಮತ್ತು ಗಿಲ್ಲಿಗೂನು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬೆಸ್ಟ್ ಅಂತ. ಬಿಗ್ ಬಾಸ್ ಶುರುವಾದಾಗ್ಲಿಂದನೂ ಅಷ್ಟೇನೆ. ಬಿಗ್ ಬಾಸ್ ಯಾವಾಗ ಶುರುವಾಯ್ತು ಅವಾಗ್ಲೇನೆ, ಅಂದ್ರೆ ಪ್ರಾರಂಭ ಆಗುತ್ತಲ್ಲ ಅವಾಗ್ಲೇನೆ ಗಿಲ್ಲಿ ಪಾರ್ಟ್ನರ್ ಅಲ್ಲಿ ಬಂದಿರೋದು, ಗಿಲ್ಲಿ ಮತ್ತೆ ಕಾವ್ಯ. ಆದ್ರೆ ರಘು ಆಗಲ್ಲ, ಇಂಡಿವಿಜುವಲ್ ಆಗಿ ಒಬ್ನೇ ಬಂದಿದ್ದು. ಅದು 3 ವಾರಗಳ ನಂತರ. ಅವನು ಬಂದಾಗ ಅವನ ಮೇಲಾದಂತಹ ಏನ್ ಕೂಗ್ಯಾಟ ಗಲಾಟೆ ಆಗಿರ್ಬೋದು, ಅಯ್ಯೋ ಕನ್ನಡನೇ ಮಾತಾಡ್ತಿಲ್ಲ ಅಂತ ಆಗಿರ್ಬೋದು, ಅದೆಲ್ಲ ನೀವುಗಳು ನೋಡಿದೀರ, ನಾವೇನ್ ಹೇಳೋದ್ ಬೇಕಿಲ್ಲ. ಅದೆಲ್ಲ ನೋಡ್ಕೊಂಡ್ ಬಂದು ಕೂಡ ಬ್ಯಾಕ್ ಟು ಬ್ಯಾಕ್ ಇಂಡಿವಿಜುವಲ್ ಆಗಿ ಕ್ಯಾಪ್ಟನ್ ಆಗ್ತಾನೆ ಅಂದ್ರೆ ಅದು ರಘು ಒಬ್ನಿಗೆ ಮಾತ್ರನೇ ಸಾಧ್ಯ. ಇಡೀ ಬಿಗ್ ಬಾಸಿನ ಈ 12 ಸೀಸನ್ ನಲ್ಲಿ 11 ಸೀಸನ್ ಅಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿರೋ ಇತಿಹಾಸನೇ ಇಲ್ಲ. ಅವನ ಇತಿಹಾಸ ಸೃಷ್ಟಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ರಘುಗಿಂತ ಒಳ್ಳೆ ಕ್ಯಾರೆಕ್ಟರ್ ಬೇಕಾ ನಿಮಗೆ? ಯಾವುದ್ರಲ್ಲಿ ಕಂಪ್ಯಾರಿಸನ್ ಅಲ್ಲಿ ರಘುಗಿಂತ ಗಿಲ್ಲಿ ಬೆಸ್ಟ್ ಇದ್ದಾನೆ ನೀವುಗಳೇ ಹೇಳ್ಬಿಡಿ. ಒಂದೇ ಒಂದು ಕಮೆಂಟ್ ಬಾಕ್ಸ್ ನ ಓಪನ್ ಅಲ್ಲಿ ಇಟ್ಟಿರ್ತೀನಿ, ನೀವುಗಳೇ ಹೇಳಿ ರಘುಗಿಂತ ಗಿಲ್ಲಿ ಇದಕ್ಕೆ ಬೆಸ್ಟ್ ಇದ್ದಾನೆ, ಅದಕ್ಕೆ ನಾವು ಅವನಿಗೆ ವೋಟ್ ಮಾಡ್ತಾ ಇದೀವಿ ಅಂತ ನೀವುಗಳೇ ಹೇಳ್ಬಿಡಿ. ಐ ಅಗ್ರಿ. ಆಯ್ತಾ? ಕಮೆಂಟ್ ನ ಓಪನ್ ಅಲ್ಲೇ ಇಟ್ಟಿರ್ತೀನಿ, ಹಾಕಿ ನೋಡೋಣ ಅದ್ಯಾವುದ್ರಲ್ಲಿ ಬೆಸ್ಟ್ ಇದ್ದಾನೆ ಗಿಲ್ಲಿ ರಘುಗಿಂತ ಅಂತ. ಆದ್ರೆ ರಘು ಇಂಡಿವಿಜುವಲ್ ಆಗಿ ಬರ್ತಾನೆ 3 ವಾರಗಳ ನಂತರ ಆದ್ಮೇಲೆನು. ಆದ್ರೆ ಗಿಲ್ಲಿದ ನೀವು ಒಂದು ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿ, ಪ್ರತಿ ರಿಯಾಲಿಟಿ ಶೋನಲ್ಲೂ ಕೂಡ ಯಾವ್ದಾದ್ರೂ ಒಂದ್ ಹೆಣ್ಮಗ್ಳಿಂದೆ ಹೋಗೋದೇ ಒಂದ್ ಕೆಲ್ಸ, ಆ ಹೆಣ್ಮಗನ್ನ ಚುಡಾಯಿಸೋದೇ ಒಂದ್ ಕೆಲ್ಸ. ಮಾಮೂಲಿ ಮಹಾನಟಿ ಸೀರಿಯಲ್ ಶೋ ಅಲ್ಲೂ ಅಷ್ಟೇ, ಆ ಗಗನ ಅನ್ನೋ ಹೆಣ್ಮಗನ್ ಜೊತೆ ಇಟ್ಕೊಂಡು ಕಾಮಿಡಿ ಮಾಡ್ತಾ ಇದ್ದ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಅಷ್ಟೇ. ಆ ರೀತಿಯೆಲ್ಲ ಏನ್ ಮಾಡಿಲ್ಲ ರಘು. ನಿಯತ್ತಾಗಿ ಆಟ ಆಡಿರೋನಂದ್ರೆ ರಘು. ಕಂಪೇರಿಸನ್ ಮಾಡೇ ಬಿಡೋಣ ಸ್ನೇಹಿತರೆ. ಕಂಪೇರಿಸನ್ ಅಂದ್ರೆ ಮೊದಲನೇದು ಗೇಮ್ ಇಂದನೇ ತಗೊಳ್ಳಿ. ಯಾವುದೇ ಗೇಮ್ ಆದ್ರೂ ಕೂಡ ಟಾಪ್ 1 ರಘು. ಏನ್ ಹೇಳಿ? ರಘು ಟಾಪ್ 1 ಯಾವುದೇ ಗೇಮ್ ಅಲ್ಲಾದ್ರೂ ಕೂಡ. ಗಿಲ್ಲಿ ಕೆಲವು ಟಾಸ್ಕ್ಗಳಲ್ಲಿ ಸೋತಿದ್ದಾನೆ, ಕೆಲವು ಟಾಸ್ಕ್ಗಳು ಆಡೇ ಇಲ್ಲ, ಕೆಲವು ಟಾಸ್ಕ್ಗಳಲ್ಲಿ ಆಪೋಸಿಟ್ ಅವರಿಗೆ ಸಪೋರ್ಟ್ ಮಾಡವನೆ, ಯಾವುದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಗಿಲ್ಲಿ. ರಘು ಗೇಮ್ಗಳಲ್ಲಿ ಟಾಪ್ 1. ಅದ್ರಲ್ಲೂ ರಘುದು ಆ ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್ ಏನಿದೆ ಸ್ಕೂಲ್ ಟಾಸ್ಕ್ ಅಲ್ಲಿ, ಆ ಪ್ರಿನ್ಸಿಪಾಲ್ ಕ್ಯಾರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ಅದಂತೂ ಪ್ರತಿಯೊಬ್ಬರಿಗೂ ರಘು ಅಂತ ಏನು ಆ ಹೆಸರು, ಆ ರಘುಗಿರೋ ಗತ್ತೇನು ಅನ್ನೋದ್ ಗೊತ್ತಾಗಿದ್ದೇನೆ ಆ ಪ್ರಿನ್ಸಿಪಾಲ್ ಅನ್ನೋ ಕ್ಯಾರೆಕ್ಟರ್ ಇಂದ. ಆ ರೀತಿ ಒಂದೇ ಒಂದ್ ಕ್ಯಾರೆಕ್ಟರ್ ಹೇಳಿ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂನು
ತಬ್ಬಿಬ್ ಮಾಡವನೇ ಅವನ ಅಜ್ಜಿ, ಅವನ ಆಕ್ಟಿಂಗ್ ಇಂದ ಆಗಿರ್ಬೋದು, ಅವನ ಮಾತಿಂದ ಆಗಿರ್ಬೋದು ಅಂತ ಒಂದೇ ಒಂದು ಕ್ಯಾರೆಕ್ಟರ್ ಹೇಳಿ. ಅದ್ರಲ್ಲೂ ಕೂಡ ರಘುನೇ ನಂಬರ್ 1 ಬರೋದು. ಯಾಕಂದ್ರೆ ಆ ರೀತಿ ಮಾಡಿದ್ದ, ಪ್ರಿನ್ಸಿಪಾಲ್ ಅನ್ನೋ ಕ್ಯಾರೆಕ್ಟರ್ನ ಆ ರೀತಿ ಮಾಡಿದ್ದ. ಹಾಗಾಗಿ ಟಾಸ್ಕ್ ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ, ವಿನ್ನಿಂಗ್ ಪರ್ಸೆಂಟೇಜ್ ನ ನೋಡಿದ್ರು ಕೂಡ ರಘುನೇ ನಂಬರ್ 1 ಗಿಲ್ಲಿಗಿಂತ. ಅರ್ಥ ಆಯ್ತಾ? ಬೇಕಾದ್ರೆ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮುಖಾಂತರ ಹಾಕ್ತಾ ಇದ್ದೀನಿ, ಕಮೆಂಟ್ಸ್ ಬಾಕ್ಸ್ ನಿಮಗೆ ಓಪನ್ ಆಗಿ ಇರುತ್ತೆ, ಕಮೆಂಟ್ಸ್ ಅಲ್ಲೇ ಹಾಕಿ ನೀವು ಬೇಕಾದ್ರೆ. ಯಾವ ಟಾಸ್ಕ್ ಅಲ್ಲಿ ಗಿಲ್ಲಿ ವರ್ಸಸ್ ರಘು ಅಲ್ಲಿ ಗಿಲ್ಲಿ ಗೆದ್ದಿದ್ದಾನೆ, ರಘು ಸೋತಿದ್ದಾನೆ, ಗಿಲ್ಲಿಗಿಂತ ರಘು ಬೆಸ್ಟ್ ಏನಕ್ಕೆ ಅನ್ನೋದನ್ನ ನೀವುಗಳೇ ಹಾಕಿ ಬೇಕಾದ್ರೆ ನೋಡೋಣ. ಅದನ್ ಬಿಟ್ರೆ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡ್ತಾರೆ, ಗಿಲ್ಲಿ ಬಡವ್ರ ಮಗ, ಗಿಲ್ಲಿ ಬೆಳಿಬೇಕು ಅಂತ. ಹಾಗಾದ್ರೆ ರಘು ಏನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಡ್ತಾನೆ? ರಘುನು ಕೂಡ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿನೇ. ಅವನು ಬಡವನ್ ಮಗನೇ ಪಾಪ. ಅವನು ಆ ಕಷ್ಟದಲ್ಲೇ ಬಾಡಿ ಬಿಲ್ಡಿಂಗ್ ಎಲ್ಲಾನು ಮಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಂತಹ ವ್ಯಕ್ತಿ ರಘು ಅನ್ನೋರುವೆ. ಆ ರೀತಿ ಗಿಲ್ಲಿದ್ ಇದುವರೆಗೂ ಯಾವ್ದು ಬಂದಿಲ್ಲ, ಬರ್ಲಿ, ನಮಗೂ ಖುಷಿ ಆಗುತ್ತೆ. ನಾವು ಕೂಡ ಮೂಲತಃ ರೈತರು ಕುಟುಂಬದಿಂದ ಬಂದಿರೋದ್ರಿಂದ ಗಿಲ್ಲಿನೂ ಬೆಳಿಲಿ. ಆದ್ರೆ ವೋಟಿಂಗ್ ಅಂತ ವಿಚಾರ ಬಂದ್ರೆ, ಗಿಲ್ಲಿ ವರ್ಸಸ್ ರಘು ಅಂತ ಬಂದ್ರೆ, ವಿ ವಿಲ್ ಸ್ಟ್ಯಾಂಡ್ ವಿತ್ ರಘು ಓನ್ಲಿ. ರಘುನೇ ಬೆಸ್ಟ್. ಯಾಕಂದ್ರೆ ಅವರು ಆಡಿರೋ ರೀತಿ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದುನುವೆ ಗಿಲ್ಲಿ ತರ ಯಾರಿಗೂ ಮನ್ಸನ್ನ ನೋವು ಮಾಡಿ ಬೇರೆಯವ್ರನ್ನ ಹೀಯಾಳಿಸ್ಕೊಂಡು ಎಲ್ಲ ಮಾಡಿಲ್ಲ. ಅಂದ್ರೆ ಮಾತಾಡೋದ್ರಲ್ಲೂ ಅಷ್ಟೇ, ಪ್ರತಿಯೊಬ್ರು ಹೀಯಾಳಿಸ್ಕೊಂಡು ಅವ್ರ ಮೇಲ್ ಕಾಮಿಡಿ ಮಾಡ್ಕೊಂಡು ಮಾಡಿದಾನ್ ಗಿಲ್ಲಿ. ಆ ರೀತಿ ರಘು ಯಾವತ್ತೂ ಮಾಡಿಲ್ಲ. ಅದ್ರಲ್ಲೂ ಕೂಡ ರಘು ಅವರೇ ನಂಬರ್ 1. ಕ್ಯಾಪ್ಟನ್ಸಿಲಂತೂ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ಸಿ ಇತಿಹಾಸದಲ್ಲೇ ಈ 11 ಹಿಂದಿನ ಸೀಸನ್ಗಳಲ್ಲೇ ಯಾರೂ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್. ಅದೊಂದು ಹಿಸ್ಟ್ರಿ. ಮುಂದೆನೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ರಘು ಅವರೇನೆ. ಬಡವ್ರ ಮಕ್ಳು ಇಬ್ರು ಬಡವ್ರೇನೆ. ಗಿಲ್ಲಿನೂ ಕೂಡ ಬಡವ್ರ ಕುಟುಂಬದಿಂದ ಬಂದಿರೋರೆ, ರಘುನೂ ಕೂಡ ಬಡವ ಕುಟುಂಬದಿಂದನೇ ಬಂದಿರೋದು. ಆದ್ರೂ ಕೂಡ ಗಿಲ್ಲಿಗೇನೆ ಎಲ್ರಿಗೂ, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ, ವೋಟ್ ಫಾರ್ ಗಿಲ್ಲಿ. ವೈ ನಾಟ್ ರಘು ಪಾಪ ಆ ತರದ್ ಏನ್ ಮಾಡಿದ್ದ? ಗಿಲ್ಲಿಗೇನೆ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ಗಿಲ್ಲಿಗೆ ರಘು ಕಂಡ್ರೇನೆ ಇಷ್ಟ. ನಮ್ಮ ಅಣ್ಣ ಅಂತಾನೆ ಹಿಂದೆ ಓಡಾಡ್ತಾನೆ. ಅಣ್ಣ ಗೆಲ್ಬೇಕಾ ಹಾಗಾದ್ರೆ ತಮ್ಮ ಗೆಲ್ಬೇಕಾ? ಅಣ್ಣನೇ ತಾನೇ ಗೆಲ್ಬೇಕಾಗಿರೋದು. ಅಣ್ಣನೇ ತಾನೇ ಗೆದ್ರೆ ಅದಕ್ಕೊಂದು ತೂಕ ಇರೋದು. ಗೇಮ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅಥವಾ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದ್ರಲ್ಲೂ ರಘು ಈಸ್ ದ ನಂಬರ್ 1. ಹಾಗಾಗಿ ರಘುನೇ ಗೆಲ್ಬೇಕಾಗಿರೋದು, ಗಿಲ್ಲಿ ಅಲ್ಲ. ನೀವೆಲ್ಲ ವೋಟ್ ಮಾಡ್ಬೇಕಾಗಿರೋದು 100 ಓಟು ನಿಮ್ಮ ಹತ್ರ ಏನಿದೆ, 99 ಓಟು ಡಿಸ್ನಿ ಹಾಟ್‌ಸ್ಟಾರ್ ಅಲ್ಲಿ, ಅದ್ರಲ್ಲಿ 99 ರಘುಗೆ ವೋಟ್ ಹಾಕಿ ರಘುನ ಗೆಲ್ಸಿ. ಮತ್ತೆ ಹೇಳ್ತೀನಿ ನಾನು, 50 ಸರಿ ಅಲ್ಲ, 100 ಸರಿ ಅಲ್ಲ, 1,00,000 ಸರಿ ಹೇಳ್ತೀನಿ, ರಘುನೇ ಗೆಲ್ಬೇಕು. ರಘು ಗೆದ್ರೇನೆ ಬಿಗ್ ಬಾಸ್ಗೆ ಒಂದು ತೂಕ. ಹೊರ್ಗಡೆ ಎಲ್ರು ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ, ಫ್ಯಾನ್ಸ್ ಇದಾರೆ ಅಂತ ಮಾಡ್ತಾರೆ. ಬಟ್ ಆದ್ರೆ ರಘುಗೂ ಕೂಡ ಖಂಡಿತವಾಗಿಯೂ ಗೆಲ್ಲೋ ಯೋಗ್ಯತೆ, ಅರ್ಹತೆ 100ಕ್ಕೆ 100% ಇದೆ. ನನ್ನ ಪ್ರಕಾರ ಬೆಸ್ಟ್ ರಘುನೇ, ನೋ ಕಂಪ್ಯಾರಿಸನ್. ಇಡೀ ಬಿಗ್ ಬಾಸಿನ 12ರಲ್ಲಿ, ಇಡೀ ಬಿಗ್ ಬಾಸ್ ರಿಯಾಲಿಟಿ ಶೋ 12ರಲ್ಲಿ ರಘುಗೆ ಕಂಪ್ಯಾರಿಸನ್ ಮಾಡೋ ವ್ಯಕ್ತಿನೇ ಒಳಗಡೆ ಇಲ್ಲ. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಒಳಗಡೆನೆ ಇಲ್ಲ ರಘು ಅವರಿಗೆ ಕಂಪ್ಯಾರಿಸನ್ ಮಾಡೋರು. ಆ ರೀತಿ ಬಿಗ್ ಬಾಸ್ ರಿಯಾಲಿಟಿ ಶೋ ಹೋಗಿದೆ. ರಘು ಬರೋದ್ಗಿಂತ ಮುಂಚೆಗೆ ರಿಯಾಲಿಟಿ ಶೋ ನೋಡಕ್ಕೆ ಬೇಜಾರಾಗ್ತಿತ್ತು, ಯಾರಪ್ಪ ಈ ರಿಯಾಲಿಟಿ ಶೋ ನೋಡ್ತಾರೆ ಅಂತ. ಹಾಗಾಗಿ ಈ ಜನಕ್ಕೆಲ್ಲ ಹಾಗೇನೆ, ಒಳ್ಳೇದ್ರಿಗಿಂತ ಒಳ್ಳೇದು ಓಟ್ ಹಾಕಿ ಒಳ್ಳೇದನ್ ಮಾಡಿ ಅಂದ್ರುನು ಹಂಗೇನೆ. 2,000 ರೂಪಾಯಿಗೆ ನಂಬಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರಿ, ಈಗೆಲ್ಲ ಚಿಪ್ಪಿಸ್ಕೊಂಡ್ರಿ. ಅದೇ ರೀತಿನೇ ಒಳ್ಳೇದಕ್ ಓಟ್ ಹಾಕಿ ಅಂದ್ರೆ ಕೇಳಲ್ಲ ನಮ್ ಜನ, ಆಮೇಲೆ ನಮ್ನೆ ಬೈಯೋದು, ಅಯ್ಯೋ ಹಿಂಗಂತವನೆ ಹಂಗಂತವನೆ ಅಂತ. ಅವೆಲ್ಲ ಇದ್ದಿದ್ದೆ ಈ ಸೊಸೈಟಿಲಿ ಬದುಕ್ಬೇಕಂದ್ರೆ, ಈ ಕೆಟ್ಟ ಪ್ರಪಂಚದಲ್ಲಿ ಬದುಕ್ಬೇಕಂದ್ರೆ ಅವೆಲ್ಲ ಇದ್ದಿದ್ದೆ. ಅವಕ್ಕೆಲ್ಲ ರೆಡಿ ಆಗೋಣ. ಬಟ್ ಆದ್ರೆ ಕುತ್ಕೊಂಡು ನೀಟಾಗಿ ಯೋಚನೆ ಮಾಡಿ. ಈ ವಾರ ಏನಿದೆ, ಈ ಬುಧವಾರ ಮನೆಯಿಂದ ಒಬ್ರನ್ನ ಹೊರಗಡೆ ಕಳಿಸ್ತಾರಲ್ಲ, ಅದಕ್ಕೋಸ್ಕರ ಸೇವ್ ಮಾಡ್ಕೊಳ್ಳೋದಕ್ಕೆ ನೀವು ಗಿಲ್ಲಿಗೆ ಬೇಕಾದ್ರೆ ಓಟ್ ಹಾಕೊಳ್ಳಿ, ನಮ್ಗೇನ್ ತೊಂದ್ರೆ ಇಲ್ಲ. ಬಟ್ ರಿಯಾಲಿಟಿ ಶೋ ಗೆಲ್ಬೇಕಂದ್ರೆ ನೀವು ರಘುಗೆನೆ ಓಟ್ ಹಾಕ್ಬೇಕು. ಅದೇ ನಿಯತ್ತಿದೆ. ಯಾವ ವ್ಯಕ್ತಿಲಾಂತರು ಇರ್ತಾರೆ ಅಂತ ವ್ಯಕ್ತಿಗಳು ಮಾತ್ರನೇ ರಘುಗೆ ಓಟ್ ಹಾಕೋದು, ಅದಂತೂ ಪಕ್ಕ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂಬರೋ ದಿನಗಳಲ್ಲಿ. ಮತ್ತೆ ಇದೇ ರೀತಿ ಮಾತಾಡ್ತಾ ಇರ್ತೀನಿ ಯಾವುದ್ರ ಬಗ್ಗೆನಾದ್ರೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.
ಕಮೆಂಟ್ಸಿಗಂತೂ ವೆಯ್ಟ್ ಮಾಡ್ತಿರ್ತೀನಿ ನಾನು. ನನಗೆ ಗೊತ್ತಿದೆ ಗಿಲ್ಲಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ, ಯಾವ ರೀತಿ ಕಮೆಂಟ್ಸ್ ಹಾಕ್ತೀರಾ ನನಗೆ ಗೊತ್ತಿದೆ. ನೋಡೋಣ, ಪ್ರತಿಯೊಂದಕ್ಕೂ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾಕಂದರೆ ನನಗೂ ತಿಳ್ಕೊಬೇಕು. ಯಾಕಂದರೆ ನನ್ನ ಪ್ರಕಾರ ರಘುನೇ ಬೆಸ್ಟು, ಅದರಲ್ಲಿ ನನ್ನ ಮೈಂಡ್ ಸೆಟ್ ಏನು ಚೇಂಜ್ ಆಗಲ್ಲ. ಆದರೆ ನಿಮ್ಗಳ ಕಮೆಂಟ್ಸನ್ನು ಓದ್ತೀನಿ ನಾನು, ಯಾವುದಕ್ಕೆ ರಘುಗಿಂತ ಗಿಲ್ಲಿ ಬೆಸ್ಟ್ ಇದ್ದಾನೆ ಅಂತ ನಾನು ನಿಮಗೆ, ನೀವೇನಾದರೂ ನನಗೆ ಹೇಳಿದರೆ ಕಮೆಂಟ್ಸಲ್ಲಿ ನಾನು ಅದನ್ನು ನಿಜವಾಗ್ಲೂ ನೋಡ್ಕೊಂಡು ಮತ್ತೆ ಸಾಟರ್ಡೆ ನೈಟು ವೀಡಿಯೋ ಮಾಡೋದಕ್ಕೆ ನನಗೂ ಯೂಸ್ಫುಲ್ ಆಗುತ್ತೆ ಯಾವುದಕ್ಕೆ ಬೆಸ್ಟ್ ಇದ್ದಾನೆ ಅಂತ. ಥ್ಯಾಂಕ್ ಯು ಗಾಯ್ಸ್.